ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದಿನಿಂದ ಇದೇ 14ರವರೆಗೆ ಹಮ್ಮಿಕೊಂಡಿರುವ ಶಿಲ್ಪ ಸಮಾಗಮ ಮೇಳಕ್ಕೆ ಕೇಂದ್ರ ಸಚಿವ ಡಾ ವೀರೇಂದ್ರ ಕುಮಾರ್ ಚಾಲನೆ ನೀಡಿದರು. ಈ ವೇಳೆ ಸಂಸದ ಪಿಸಿ ಮೋಹನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಡಾ ವೀರೇಂದ್ರ ಕುಮಾರ್ ವಿವಿಧ ಮಳಿಗೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಕೇಂದ್ರ ರಾಜ್ಯ ಖಾತೆ ಸಚಿವ ರಾಮದಾಸ್ ಅಠಾವಳೆ ಪಾಲ್ಗೊಂಡಿದ್ದರು. ಬಳಿಕ ಡಾ ವೀರೇಂದ್ರ ಕುಮಾರ್ ಸಶಕ್ತ ಸದೃಢ ಭಾರತ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸಫಾಯಿ ಕರ್ಮಚಾರಿಗಳು, ದಿವ್ಯಾಂಗರು, ಪರಿಶಿಷ್ಟ ಸಮುದಾಯ, ಹಿಂದುಳಿದ ವರ್ಗಗಳ ಆರ್ಥಿಕ ಸಬಲೀಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಸಂಕಲ್ಪ ಕೇಂದ್ರ ಸರ್ಕಾರ ಹೊಂದಿದ್ದು, ಆತ್ಮನಿರ್ಭರ ಭಾರತ ನಿರ್ಮಾಣದ ಸಹಕಾರದತ್ತ ಪ್ರಧಾನಿ ನರೇಂದ್ರ ಮೋದಿ ಸಂಕಲ್ಪ ತೊಟ್ಟಿದ್ದಾರೆ ಎಂದರು. बहनें भी उनके समूह के द्वारा जो सामग्री बनाई जाती है वो सामग्री लेकर इस मेले में सारे भाई बहन यहां पर आए हैं. ದೂರದರ್ಶನದೊಂದಿಗೆ ಅವರು ದೇಶದ ಹಲವೆಡೆ ಶಿಲ್ಪ ಸಮಾಗಮ ಮೇಳಗಳನ್ನು ಆಯೋಜಿಸುತ್ತಿದ್ದು, ಇದರಿಂದ ಕುಶಲಕರ್ಮಿಗಳನ್ನು ಸಶಕ್ತಗೊಳಿಸಲು ಸಾಧ್ಯವಾಗಲಿದೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ಶಿಲ್ಪ ಸಮಾಗಮದಲ್ಲಿ ಕರ್ನಾಟಕ, ಗುಜರಾತ್, ಮಧ್ಯಪ್ರದೇಶ, ತಮಿಳುನಾಡು, ಪಂಜಾಬ್ ಸೇರಿದಂತೆ 13 ರಾಜ್ಯಗಳ ಸ್ವಸಹಾಯ ಗುಂಪಿನ ಮಹಿಳೆಯರು, ದಿವ್ಯಾಂಗರು ಸಿದ್ಧಪಡಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ದೇಶದಲ್ಲಿ ಹೊಸದಾಗಿ ಜಾರಿ ಮಾಡಲು ಮುಂದಾಗಿರುವ ಸರಕು ಸೇವಾ ತೆರಿಗೆ ಸರಳೀಕರಣ ನಿಯಮಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಎಂದರು. समूचे देश की जनता को एक बहुत त्योहारों के समय पर सरकार के द्वारा यह जो निर्णय लिया गया है, स्वागत योग्य कदम उठाया गया है. ರಾಮದಾಸ್ ಅಠಾವಳೆ, ಕೇಂದ್ರ ಸರ್ಕಾರ ಎಲ್ಲ ಸಮುದಾಯಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದೆ. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸಾಮಾಜಿಕ ನ್ಯಾಯ ನೀಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ಎಂದರು. देश के अनेक राज्यों से जो लोग अपना अपना छोटा मोटा काम करते हैं, ऐसे छोटे मोटे लोगों को मार्केट निर्माण करने के लिए ಪಿಸಿ ಮೋಹನ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕರಕುಶಲಕರ್ಮಿಗಳು ತಯಾರು ಮಾಡಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ವೇದಿಕೆ ಕಲ್ಪಿಸಿದೆ. ಇದರಿಂದ ಅನೇಕರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಹಿರಿಯ ಐಎಎಸ್ ಅಧಿಕಾರಿಗಳು ಹೇಳಿದಂಗೆ ಇವತ್ತು ಒಂದು ಈದ್ ಇದೆ, ಜೊತೆಗೆ ಓಣಂ ಹಬ್ಬ ಇರೋದ್ರಿಂದ ಜನಗಳು ಕಡಿಮೆ ಬಂದಿದ್ದಾರೆ. ನಾನು ಕೂಡ ಹೇಳ್ತಿದ್ದೆ, ಇದೊಂದು ಬಹಳ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ. ದೂರದರ್ಶನದೊಂದಿಗೆ ಗುಜರಾತಿನ ವ್ಯಾಪಾರಿ ವಿಮಲ ಸೀರೆಗಳನ್ನು ತಯಾರಿ ಮಾಡುತ್ತಿದ್ದು, ಬಡವರು ತಯಾರಿಸಿರುವ ವಸ್ತುಗಳಿಗೆ ಕೇಂದ್ರ ಸರ್ಕಾರ ಮಾರಾಟದ ವ್ಯವಸ್ಥೆ ಕಲ್ಪಿಸಿರುವುದು ಅನುಕೂಲವಾಗಿದೆ ಎಂದರು. दुनिया में ऐसा नाम कमाने जा रहे हैं और बहुत बहुत धन्यवाद इसको कहते हैं कि आपकी वजह से आज हम लोग गरीब लोग थे, आज कहां से कहां हम लोग को पहुंचाया. ಉತ್ತರ ಪ್ರದೇಶ ವ್ಯಾಪಾರಿ ನೂರ್ ಆಲಂ, ತಾತನ ಕಾಲದಿಂದಲೂ ಬಟ್ಟೆ ತಯಾರಿಸುವ ಕೆಲಸವನ್ನು ತಾವು ಮುಂದುವರಿಸಿಕೊಂಡು ಬರುತ್ತಿರುವುದಾಗಿ ತಿಳಿಸಿದರು. हैंडमेड दरियाँ हैं हमारी, सारे किलम रग हैं. ये एक हड्डी होती है जिस पे पतलूम होता है, उस पे ताना बाना होता है. एक एक धागे पे नॉट बाई नॉट वीविंग करते हैं हम पंजे से. ಶಿಲ್ಪ ಸಮಾಗಮ ಮೇಳದಲ್ಲಿ ದೇಶದ ವಿವಿಧ ರಾಜ್ಯಗಳ 100ಕ್ಕೂ ಅಧಿಕ ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗ, ಸ್ವಚ್ಛತಾ ಮಿತ್ರರು, ಅಲೆಮಾರಿ ವನವಾಸಿ ಸಮುದಾಯದ ಕುಶಲಕರ್ಮಿಗಳಿಂದ ತಯಾರಾದ ಗೃಹ ಉಪಯೋಗಿ, ಅಲಂಕಾರಿಕ, ಕೈಮಗ್ಗ ಮುಂತಾದ ಸ್ವದೇಶಿ ಉತ್ಪನ್ನಗಳ ಹಾಗೂ ದೇಸಿ ಸೊಗಡಿನ ಖಾದ್ಯಗಳ ಪ್ರದರ್ಶನ ಹಾಗೂ ಮಾರಾಟ ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ ಪ್ರತಿದಿನ ಸಂಜೆ ದೇಶದ ವಿಭಿನ್ನ ಕಲಾ ವೈವಿಧ್ಯತೆ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸೆಪ್ಟೆಂಬರ್ 14ರವರೆಗೆ 10 ದಿನಗಳ ಕಾಲ ಮೇಳ ನಡೆಯಲಿದ್ದು, ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವಿರಲಿದೆ.